ಎಲ್ಲರಿಗೂ ನಮಸ್ಕಾರ. ಹಂಪಿಯ ಈ ಇತಿಹಾಸದ ಈ ಮರೆಯಲಾಗದ ಪುಟಗಳಿಗೆ ನಿಮಗೆ ಸ್ವಾಗತ. ಹಂಪಿಯ ಉಗ್ರ ನರಸಿಂಹ, ಕಲ್ಲಿನ ಹಿಂದಿನ ಕಣ್ಣೀರಿನ ಕಥೆಯದು. ವಿಜಯನಗರ ಗತವೈಭವದ ಮೌನ ಸಾಕ್ಷಿಯಾಗಿ ನಿಂತಿರುವ ಹಂಪಿಯ ಈ ಉಗ್ರ ನರಸಿಂಹ, ಇಲ್ಲಿಗೆ ಬರುವ ಪ್ರವಾಸಿಗರು ಫೋಟೋ ಕ್ಲಿಕ್ಕಿಸಿ ರೀಲ್ಸ್ ಮಾಡಿ ಹೋದರೆ ಹೊರತು ಕಣ್ಣಿಗೆ ಕಾಣುವ ಈ ಬೃಹತ್ ವಿಗ್ರಹದ ಹಿಂದೆ ಅಡಗಿರುವ ಕರುಣಾಜನಕ ಕಥೆ ಎಷ್ಟು ಜನರಿಗೆ ಗೊತ್ತು? ಒಂದು ಕಾಲದಲ್ಲಿ ಇದು ಕೇವಲ ಕಲ್ಲಾಗಿರಲಿಲ್ಲ. 20 ಅಡಿಯ ಬೃಹತ್ ಏಕಶಿಲೆ. ತನ್ನ ತೊಡೆಯ ಮೇಲೆ ಸಾಕ್ಷಾತ್ ಲಕ್ಷ್ಮಿಯನ್ನೇ ಕುಳ್ಳಿರಿಸಿಕೊಂಡ ಪರಮ ಶಾಂತಮೂರ್ತಿ ಈತ. ಆದರೆ 1565ರ ಕರಾಳ ದಿನ ತಾಳಿಕೋಟೆ ಯುದ್ಧದ ಕಿಚ್ಚು ಹಂಪಿಯ ಗಲ್ಲಿಗಳಿಗೂ ಅಪಹರಿಸಿತು. ಶತ್ರುಗಳ ಕ್ರವರಿಗೆ ನರಸಿಂಹನ ಕೈಗಳು ಕಳಿಸಿದವು. ಆ ದೈವಿಕ ಮುಖ ಜಜ್ಜಿ ಹೋಯಿತು. ಲಕ್ಷ್ಮಿಯ ವಿಗ್ರಹವನ್ನು ಎಷ್ಟು ವಿಕಾರವಾಗಿ ಧ್ವಂಸ ಮಾಡಿದರು ಎಂದರೆ ಆ ತಾಯಿಯ ಅಸ್ತಿತ್ವವನ್ನೇ ಕಲ್ಲಿನಿಂದ ಕಿತ್ತು ಎಸೆದರು. ಆದರೆ ಅಸಲಿ ರೋಮಾಂಚನ ಕಾದಿರುವುದೇ ಇಲ್ಲಿ. ವಿಗ್ರಹದ ಹಿಂಭಾಗಕ್ಕೆ ಬಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಅಲ್ಲಿ ಇಂದಿಗೂ ನರಸಿಂಹನನ್ನು ಬೆನ್ನಿನಿಂದ ಗಟ್ಟಿಯಾಗಿ ಅಪ್ಪಿಕೊಂಡಿರುವ ಆ ಕೈ ಕಾಣಿಸುತ್ತದೆ. ಅದು ಸಾಕ್ಷಾತ್ ತಾಯಿ ಲಕ್ಷ್ಮಿಯದ್ದೇ. ಬೆರಳುಗಳ ಊರುಗಳು ಇಂದಿಗೂ ಸಜೀವವಾಗಿರುವಂತೆ ವಾಸವಾಗುತ್ತವೆ. ವರ್ಷಗಳ ಹಳೆಯ ದ್ವೇಷಕ್ಕೆ ವಿಗ್ರಹಗಳನ್ನು ಮುರಿಯಲು ಸಾಧ್ಯವಾಯಿತೇ ಹೊರತು ಪತಿಯ ಮೇಲಿನ ಆ ಪ್ರೇಮದ ಅಪೂಗೆಯನ್ನು ಮಾತ್ರ ಮುರಿಯಲಾಗಲಿಲ್ಲ. ಮುಂದಿನ ಬಾರಿ ನೀವು ಹಂಪಿಗೆ ಹೋದಾಗ ಕೇವಲ ಶಿಲ್ಪಕಲೆಯನ್ನು ಮಾತ್ರ ನೋಡಬೇಡಿ, ಆ ಅಮರ ಪ್ರೇಮದ ಕುರುಹುವನ್ನು ನೋಡಿ. ಇದಾಗಿತ್ತು ಇಂದಿನ ವಿಷಯ. ಧನ್ಯವಾದಗಳು.